ಅಂದರೆ ನೀವು ಆಹಾರದಲ್ಲಿ ಸ್ವಲ್ಪ ಜಾಗ್ರತೆ ಮಾಡ್ಬೋದು. ಈಗ ಐಸ್ ಕ್ರೀಮ್ ತಿನ್ನೋದು ಇಂಥದ್ರಲ್ಲೆಲ್ಲ ವೈರಸ್ ಬರ್ಲಿಕ್ಕೆ ಸಾಧ್ಯ ಉಂಟು. ಆ ಆಹಾರವನ್ನು ಆದಷ್ಟು ಒಳ್ಳೆಯದಾಗಿ ನೀರಿನಿಂದ ಬರ್ಬೋದು. ಇನ್ನೊಂದು ಜಾಂಡಿಸ್ ಉಂಟು, ಅದು ಇದರಿಂದ ಕ್ರಿಮಿಯಿಂದ ಬರೋದು. ಅದು ಬಹಳ ಹಾಳು. ಯಾಕೆಂದರೆ ಅದು ಎಲ್ಲಿಂದ ಬರ್ತದೆ? ಈ ಹೆಗ್ಗಣ, ಇಲಿ, ಇದರದೆಲ್ಲ ಮೂತ್ರದಿಂದ. ನಮ್ಮ ಹಳ್ಳಿಯಲ್ಲಿ ಈ ದೊಡ್ಡ ದೊಡ್ಡ ಹೆಗ್ಗಣಗಳ ಮನೆಯೊಳಗೆ ಇರ್ತವೆ. ಅವುಗಳು ಮೂತ್ರ ಮಾಡಿ ಇರ್ತವೆ ಅದರ ತೂತಿನಲ್ಲಿ. ಅದಕ್ಕೆ ಏನು ಹೇಳೋದು, ಅದಕ್ಕೊಂದು ಈ ನೆಲದ ಅಡಿಯಲ್ಲಿ ಬಿಲದಲ್ಲಿ. ಇದು ಮಳೆ ಬಂದವಾಗ ಬಿಲದೊಳಗೆ ನೀರು ಹೋಗ್ತದೆ. ಇದು ಅದರದ್ದು ಮೂತ್ರ ಎಲ್ಲ ಮಳೆ ನೀರಲ್ಲಿ ಬರ್ತದೆ. ನಾವು ನಡ್ಕೊಂಡು ಹೋಗಿ ಕಾಲಿನಲ್ಲಿ ಏನಾದರೂ ಗಾಯ ಇದ್ರೆ ಅದು ಹೋಗ್ಕೊಳ್ತದೆ. ಇದಕ್ಕೆ ಹೇಳೋದು ಲೆಪ್ಟೋಸ್ಪೈರೋಸಿಸ್. ಅದು ಇದು ಬೇಗ ಗೊತ್ತಾಗಬೇಕು. ಯಾಕಂದರೆ ಇದು 1ನೇ ವಾರದೊಳಗೆ ನಮಗೆ ಗೊತ್ತಾದರೆ ಆವಾಗ ಅದಕ್ಕೆ ಮದ್ದುಂಟು. ಖಾಲಿ ಸಿಂಪಲ್ ಪೆನ್ಸಿಲಿನ್ ಕೊಟ್ಟರೆ ಗುಣ ಆಗ್ತದೆ. ಆ 1ನೇ ವಾರದಲ್ಲಿ ಗೊತ್ತಾಗದಿದೆ ಏನೋ ಜಾಂಡಿಸ್ ಅಂತ ಮದ್ದು ಮಾಡಿಕೊಂಡು ಹೋದರೆ ಮತ್ತೆ ಸತ್ತು ಹೋಗ್ತಾರೆ. ಓಕೆ ಡಾಕ್ಟರ್, ಈಗ ಜಾಂಡಿಸ್ ಸಿಂಪ್ಟಮ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿರೋದೇನು ಅಂದ್ರೆ ಕಲರ್ ಆಫ್ ದ ಸ್ಕಿನ್ ಟರ್ನ್ಸ್ ಟು ಯೆಲ್ಲೋ ಅಂತ, ಹಾಗೇನೆ ಕಣ್ಣು ಕೂಡ ಯೆಲ್ಲೋಯಿಶ್ ಆಗುತ್ತೆ ಅಂತ. ಇದನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸಬಹುದು? ಏನಂದ್ರೆ ಮೂತ್ರ ಹಳದಿ ಆಗ್ತದೆ, ಮೂತ್ರ ಹಳದಿ ಆಗ್ತದೆ, ಮತ್ತೆ ಕಣ್ಣು ಹಳದಿ ಆಗುವುದು, ಚರ್ಮ ಹಳದಿ ಆಗುವುದು ಎಲ್ಲ ತುಂಬಾ ಹೆಚ್ಚಾದ ನಂತರ. ಆದರೆ ಅರ್ಲಿ ಸ್ಟೇಜ್ನಲ್ಲಿ ಮೂತ್ರ ಹಳದಿ ಆಗ್ತದೆ. ಸೊ ಅದು ಅಷ್ಟೇ 3 ಲಕ್ಷಣ. ಮತ್ತೊಂದು ಏನು ಅಂದರೆ ಲಿವರಿಗೆ ಏನಾದರೂ ಕಾಯಿಲೆ ಬಂದರೆ ಆಹಾರ ಬೇಡ. ಅದೊಂದು ಎವರ್ಷನ್. ಫುಡ್ ನಿನಗೆ ಬಹಳ ಒಳ್ಳೆ ಯಾವ ಫುಡ್ ಇತ್ತು, ನಿನಗೆ ಪಾಯಸ ತಿನ್ನೋದು ಒಳ್ಳೆಯದು. ಫಸ್ಟ್ ಸಿಂಪ್ಟಮ್ ಅಲ್ಲಿ ಪಾಯಸ ನೋಡಿದ್ರೆ ನಿನಗೆ ವಾಂತಿ ಬರ್ತದೆ. ಹಾಗಾಗಿ ಆ ಫುಡ್ಡಿನಲ್ಲಿ ಅಪೆಟೈಟ್ ಇಲ್ಲ, ನನಗೆ ಬೇಡ, ಆಹಾರ ಬೇಡ ಅಂದರೆ ಆಲೋಚನೆ ಮಾಡಬೇಕು ಜಾಂಡಿಸ್ ವಿಚಾರ. ಜಾಂಡಿಸ್ ಬರುವ ಮೊದಲೇ, ಮೂತ್ರದಲ್ಲಿ ಹಳದಿ ಆಗುವ ಮೊದಲೇ ಇದೆಲ್ಲ ಸಿಂಪ್ಟಮ್ಸ್ ಬರ್ತದೆ. ಅದಕ್ಕೆ ಹೇಳೋದು ಪ್ರೋಡ್ರೋಮೈಟಾ ಅಂತ. ಹಾಗಾಗಿ ಮುಖ್ಯ ಏನು, ಲಿವರ್ ಕೆಲಸ ಮಾಡೋದು. ಲಿವರ್ ದೊಡ್ಡ ಕೆಮಿಕಲ್ ಫ್ಯಾಕ್ಟರಿ ನಮ್ಮ ದೇಹದಲ್ಲಿ. ಎಲ್ಲ ಅಪ್ಸೆಟ್ ಆಗೋದು ಲಿವರ್ ಕೆಲಸ ಮಾಡದಿದ್ರೆ. ಅದರಿಂದ ನಮಗೆ ಅದು ಗೊತ್ತಾಗೋದು ಹೇಗೆ? ನಮ್ಮ ಆಹಾರದಲ್ಲಿ, ನಮ್ಮ ಹಸಿವಿನಲ್ಲಿ, ಇದರೆಲ್ಲ ನಮಗೆ ಬದಲಾವಣೆ ಗೊತ್ತಾಗ್ತದೆ. ಮತ್ತೆ ಕೆಲವು ಸಲ ಜ್ವರ ಬರ್ತದೆ. ಆದರೆ ಹೆಚ್ಚು ಜ್ವರ ಬರುವಾದ ಜಾಂಡಿಸ್ ಯಾವುದು? ನಾನು ಹೇಳಿದ ಲೆಪ್ಟೋಸ್ಪೈರಾ ಇಕ್ಟರಿಯೋಹೆಮರಾಜಿಕ್ ಅಂತ, ಇಲಿ ಜ್ವರ ಅಂತ. ಇಲಿ ಜ್ವರ ಅಂದರೆ ಇಲಿ ಕಚ್ಚಿದ್ದಕ್ಕೂ ಇಲಿ ಜ್ವರ ಅಂತ ಹೇಳ್ತಾರೆ. ಆದರೆ ನಾನು ಹೇಳೋದು ಈ ಇಲಿಯಿಂದ ಬರುವಂಥ ಒಂದು ಲೆಪ್ಟೋಸ್ಪೈರೋಸಿಸ್ ಅಂತ ಉಂಟು, ಅದರಲ್ಲಿ ಜ್ವರ ಬರ್ತದೆ. ಹಾಗಾಗಿ ಇದನ್ನೆಲ್ಲ ನೋಡಿಕೊಂಡು ನನ್ನ ಒಂದು ಕಳಕಳಿಯ ವಿನಂತಿ ಏನು ಅಂದರೆ, ನಿಮ್ಮ ಮನೆಯಲ್ಲಿ ಕೂತ್ಕೊಳ್ಬೇಡಿ. ಯಾಕಂದರೆ ಯಾರಾದ್ರೂ ಹೇಳ್ತಾರೆ ಇಲ್ಲಲ್ಲಿ ಇದೆಲ್ಲ ನಮ್ಮ ಪಂಡಿತರದ್ದು ತೆಕ್ಕೊಂಡ್ರಾಗ್ತದೆ, ಅಥವಾ ಅವರದ್ದು ಇನ್ನೊಬ್ಬರದ್ದು ನಶ್ಯ ತೆಕ್ಕೊಂಡ್ರಾಗ್ತದೆ. ಆಗ್ಬೋದು. ಯಾಕಂದರೆ ಕಾಯಿಲೆ ತನ್ನಷ್ಟಕ್ಕೆ ಗುಣ ಆಗುವ ಕಾಯಿಲೆಗೆ ನಶ್ಯನೂ ಆಗ್ತದೆ, ಕಷಾಯನೂ ಆಗ್ತದೆ, ಏನೂ ಆಗ್ತದೆ. ಬಟ್ ಅದು ಏನು ಕಾಯಿಲೆ ಅಂತ ಸುರುವಿಗೆ ಹಿಡ್ಕೊಳ್ಬೇಕು. ಸಪೋಸ್ ನೀನು ಸುಮ್ಮನೆ ಕೂತ್ಕೊಂಡು 1 ವಾರ ಕೂತ್ಕೊಂಡ್ರೆ ಆ ಲೆಪ್ಟೋಸ್ಪೈರೋಸಿಸ್ ಗೊತ್ತಾಗದಿದ್ರೆ ಮತ್ತೆ ಬದುಕುವುದಿಲ್ಲ. ಹಾಗಾಗಿ ಸುರುವಿಗೆ ಡಾಕ್ಟರ್ ಹತ್ರ ಹೋಗಿ ಕೇಳೋದು ಒಳ್ಳೆಯದು. ಇನ್ನು ಕಬ್ಬಿನ ಹಾಲು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದರಲ್ಲಿ ತುಂಬಾ ಕ್ಯಾಲರಿ ಉಂಟು. ಕಬ್ಬಿನ ಹಾಲು ಒಳ್ಳೆ ಆಹಾರ, ಕಬ್ಬಿನ ಹಾಲು ಬಹಳ ಒಳ್ಳೆಯದು. ಕಬ್ಬಿನ ಹಾಲು, ಎಳೆನೀರು, ಇದರಲ್ಲೆಲ್ಲ ಸಕ್ಕರೆ ಉಂಟು, ಹಾಗೂ ಬೇರೆ ಎಲ್ಲ ಬೇಕಾದಂಥ ಪೌಷ್ಟಿಕ ಆಹಾರ ಉಂಟು. ಮತ್ತೆ ಅದು ವಾಂತಿ ಬರುವುದಿಲ್ಲ, ಯಾಕಂದ್ರೆ ಅದನ್ನು ಕುಡಿಲಿಕ್ಕೆ ಕಷ್ಟ ಇಲ್ಲ, ಅದನ್ನು ತಿನ್ಬೇಕು ಅಂತಿಲ್ಲ. ಕೆಲವರಿಗೆ ಏನು ಹಸಿವೇ ಇರುವುದಿಲ್ಲ ಅಂಥವ್ರಿಗೆ ಕಬ್ಬಿನ ಹಾಲು ಕೊಡ್ಬೋದು. ಆದ್ರೆ ಅದೇ ಕಬ್ಬಿನ ಹಾಲನ್ನು ನೀನು ರಸ್ತೆ ಬದಿಯ ತೆಕ್ಕೊಂಡ್ರೆ ಅಲ್ಲಿ ಇನ್ನೊಂದು ಕ್ರಿಮಿ ಬರ್ಬೋದು. ಹಾಗಾಗಿ ನಿನ್ನ ಮನೆಯಲ್ಲೇ ಕಬ್ಬನ್ನು ತಂದು ಅದನ್ನೆಲ್ಲ ತೊಳೆದು ಅದೇ ಜ್ಯೂಸ್ ಮಾಡಿದರೆ ಅದು ತೊಂದರೆ ಇಲ್ಲ. ಓಕೆ ಡಾಕ್ಟರ್, ಹಾಗೆ ಈಗ ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತೀವಿ ಹೆಪಾಟೈಟಿಸ್ ಎ ಜಾಂಡಿಸ್. ಸೊ ಯೂಶಲಿ ಅಮ್ಮಂದ್ರು ತುಂಬಾ ಪ್ಯಾನಿಕ್ ಆಗಿಬಿಡ್ತಾರೆ, ಪೇರೆಂಟ್ಸು ಅಷ್ಟೇ. ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಔಷಧಿಗಳು ಯಾವ ಥರ ಕೊಡಬೇಕು, ಅದರಿಂದ ಹೋಗುತ್ತಾ ಅಂತ ತುಂಬಾ ಟೆನ್ಷನ್ಸ್ ಇರುತ್ತೆ ಅವ್ರಿಗೆ. ಏನು ಹೇಳಕ್ಕೆ ಇಷ್ಟ? ನಾನು ಈಗಲೇ ಹೇಳಿದೆಲ್ಲ, ಈಗ ನಾವು ಏನು ಹೇಳಿದ್ರು ಶೀಲ ಸೆಟ್ಲಕ್ ಹೇಳಿದ್ದು ಸತ್ಯ. ನಮ್ಮ ಭಾರತ ಜನರಿಗೆ ಹೆಪಟೈಟಿಸ್ ಎ ಇಂದ ಸಾವು ನೋವು ಬರೋದು ಬಹಳ ಕಡಿಮೆ. ಅದು ತನ್ನಷ್ಟಕ್ಕೆ ಗುಣ ಆಗ್ತದೆ. ಅದಕ್ಕೆ ಔಷಧಿ ಅಂತ ಒಂದು ಸ್ಪೆಸಿಫಿಕ್ ಔಷಧಿ ಏನಿಲ್ಲ. ವೈರಸ್ ಅನ್ನು ಕೊಲ್ಲಿಕ್ಕೆ ನಮ್ಮ ಹತ್ರ ಔಷಧಿ ಇಲ್ಲ. ಆಂಟಿವೈರಲ್ ಡ್ರಗ್ಸ್ ಅಷ್ಟು ಬೇಡ, ಅದು ಒಳ್ಳೇದಾಗುದಿಲ್ಲ. ದೇಹವನ್ನು ನಾವು ಸರಿ ಆಹಾರ ಕೊಟ್ಟು ಬೆಳೆಸಿ ಸ್ವಲ್ಪ ಮಗುವನ್ನು ನೋಡಿಕೊಂಡು ಶಾಲೆ ಕಳಿಸದೆ ಇದ್ರೆ ಗುಣ ಆಗ್ತದೆ. ಅದೊಂದು ದೊಡ್ಡ ಕಾಯಿಲೆ ಅಲ್ಲ. ಹೆಪಟೈಟಿಸ್ ಬಿ ದೊಡ್ಡ ಕಾಯಿಲೆ, ಲೆಪ್ಟೋಸ್ಪೈರೋಸಿಸ್ ದೊಡ್ಡ ಕಾಯಿಲೆ, ಕ್ಯಾನ್ಸರ್ನ ಜಾಂಡಿಸ್ ದೊಡ್ಡ ಕಾಯಿಲೆ. ಆರ್ಡಿನರಿ ಜಾಂಡಿಸ್ 90%, 100ರಲ್ಲಿ 90 ಜಾಂಡಿಸ್ ದೊಡ್ಡ ಸಂಗತಿ ಏನಿಲ್ಲ, ತನ್ನಷ್ಟು ಹೋಗ್ತದೆ. ಓಕೆ, ಹಾಗೆ ನೀನು ಡಯಾಬಿಟಿಸ್ ಪೇಷಂಟ್ಗಳಿಗೆ ಕ್ಯಾನ್ಸರ್ ಇದು ಜಾಂಡಿಸ್ ಬರುವಂಥದ್ದು ಹೆಪಾಟೈಟಿಸ್ ಬಿ ತುಂಬಾ ಡೇಂಜರಸ್ ಅಂತ ನೀವು ಹೇಳಿದ್ರೆ, ಸೊ ಅವಾಗ ಅವ್ರನ್ನ ಯಾವ ತರ ಟ್ರೀಟ್ ಮಾಡಬೇಕಾಗುತ್ತೆ ಡಯಾಬಿಟಿಸ್ ಇರುವಂತ ಪೇಷಂಟ್ಸ್? ಅಲ್ಲ, ಅದು ಡಯಾಬಿಟಿಸ್ ಇರಲಿ ಡಯಾಬಿಟಿಸ್ ಇಲ್ಲದೇ ಇರಲಿ, ಜಾಂಡಿಸ್ಗೆ ಒಂದೇ ಮದ್ದು, ಅದಕ್ಕೇನು ಹೊಸ್ತು ಮಾಡಬೇಕು ಅಂತಿಲ್ಲ. ಆಕ್ಚುಲಿ ನನ್ನ ಹತ್ರ ಕೇಳಿದ್ರೆ ಸ್ವಲ್ಪ ಡಯಾಬಿಟಿಸ್ ಸಕ್ಕರೆ ಹೆಚ್ಚಿದ್ರೆ ಸ್ವಲ್ಪ ಒಳ್ಳೇದು ಲಿವರಿಗೆ, ಏನು ತೊಂದರೆ ಇಲ್ಲ. ಅಂದ್ರೆ ಯೂಶಲಿ ಡಯಾಬಿಟಿಸ್ ಪೇಷಂಟ್ಸ್ ಗೆ ಜಾಂಡಿಸ್ ಬಂದ್ರೆ ಅಂದ್ರೆ ತುಂಬಾ ಡೇಂಜರಸ್ ಅಂತ ಹೇಳ್ತಾರೆ, ಯಾಕಂದ್ರೆ ಡಯಾಬಿಟಿಸ್ ಜೊತೆಗೆ ಅದು ಕೂಡ ಆಡ್ ಆಗುತ್ತಲ್ಲ ಅಂತ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿದ್ದಾಗ ಅಂಥದ್ದೇನು ಇರ್ಲಿಕ್ಕಿಲ್ಲ. ಡಯಾಬಿಟಿಸ್ ಒಟ್ಟಿಗೆ ಅದು ಸೇರಿದ್ದಾನೆ. ಡಯಾಬಿಟಿಸ್ ಒಂದು ವೇ ಆಫ್ ಲೈಫ್ ಅಲ್ವಾ, ಅದು ನಡೀತದೆ. ಡಾಕ್ಟರ್, ಹಾಗೆ ಈಗ ಮೆಡಿಸಿನ್ಸ್ ಬಗ್ಗೆ ಮಾತನಾಡೋದಾದ್ರೆ, ಈಗ ಜಾಂಡಿಸ್ ಕೊಡೋ ಮೆಡಿಸಿನ್ಸ್ ಕೂಡ ತುಂಬಾನೇ ಕೆಮಿಕಲ್ ಮೆಡಿಸಿನ್ಸ್ ಇರುತ್ತೆ. ಲಾಂಗ್ ಟರ್ಮ್ ತಗೊಳ್ಬೇಕಾಗಿರುವಂತಹ ಟ್ಯಾಬ್ಲೆಟ್ಸ್ಗಳು ಎಲ್ಲ ಇರುತ್ತೆ. ಸೊ ಅದರಿಂದ ಫರ್ದರ್ ಎಫೆಕ್ಟ್ಸ್ ಏನಾಗುತ್ತೆ ನೋಡಿ. ಈ ಜಾಂಡಿಸಿಗೆ, ವೈರಲ್ ಜಾಂಡಿಸಿಗೆ ಒಬ್ಬ ಬ್ಲೂಮ್ ಗಾರ್ಟ್ ಅಂತ ಅಮೆರಿಕದ ಸೈಂಟಿಸ್ಟು ಮದ್ರಾಸಿಗೆ ಬಂದು ನೋಡಿದ
ಇಲ್ಲಿ ನಾವು ತಮಿಳಿನಲ್ಲಿ ನೆಲನೆಲ್ಲಿ ಅಂತ ಹೇಳ್ತೇವೆ. ಇದು ನೆಲನೆಲ್ಲಿ ಅಂದ್ರೆ ಒಂದು ನೆಲದಲ್ಲಿ ಬೆಳೆಯುವಂಥ ಒಂದು ಸಸ್ಯ. ಇದನ್ನೆಲ್ಲ ತೆಕ್ಕೊಳ್ತಾ ಇದ್ರು, ಗುಣ ಆಗ್ತಾ ಇತ್ತು ಅವರಿಗೆ. ಇವನಿಗೆ ಆಶ್ಚರ್ಯ ಆಯ್ತು ಏನು ಅಂತ. ಅವನೇನು ಮಾಡಿದ, ನೆಲನೆಲ್ಲಿಯನ್ನು ಕ್ರಾಯಕ್ಕೆ ತೆಕ್ಕೊಂಡ. ಒಂದು ಶಿಪ್ ಲೋಡ್ ನೆಲನೆಲ್ಲಿ ತೆಗೆದುಕೊಂಡು ಅದನ್ನು ಅಮೆರಿಕಕ್ಕೆ ಅವ್ರ ಲ್ಯಾಬ್ರೇಟರಿ ಕೊಂಡೋದ. ಅವನು ಪೇಟೆಂಟ್ ಮಾಡಿದ ಮದ್ದನ್ನು. ಆ ನೆಲನೆಲ್ಲಿಯಿಂದ ಬರುವ ಮದ್ದು ಜಾಂಡೀಸ್ಗೆ, ವೈರಲ್ ಜಾಂಡೀಸ್ಗೆ ಬಹಳ ಒಳ್ಳೆಯದು. ಕೆಮಿಕಲ್ ಮದ್ದು ಬೇರೆ ಏನು ವರ್ಕ್ ಆಗುವುದಿಲ್ಲ. ಇಂಥದ್ದೆಲ್ಲ ಇದನ್ನೆಲ್ಲ ತುಂಬ ವಿಷಯಗಳು ಉಂಟು, ನಮ್ಮ ನಾಟಿ ವೈದ್ಯದಲ್ಲಿ ಕೂಡ ಉಂಟು. ಅದನ್ನೆಲ್ಲ ನಾವು ನೋಡುವುದಿಲ್ಲ, ಎಷ್ಟೋ ವಿಚಾರಗಳುಂಟು. ಇದನ್ನಾದರೆ ವೈಜ್ಞಾನಿಕವಾಗಿ ಅದನ್ನು ಪ್ರೂವ್ ಮಾಡಬೇಕು. ಬ್ರೂಮ್ಗಾಟ್ ಮಾಡಿದ ಹಾಗೆ ಸುಮ್ಮನೆ ಯಾರೋ ಹೇಳಿದ್ರು, ಪಂಡಿತರು ಹೇಳಿದ್ರು ನಾನು ಕೊಡೋದಲ್ಲ. ನಿನ್ನೆ ನನಗೊಂದು ಪೇಷಂಟ್ ಹೇಳ್ತಾ ಇದ್ರು, ಒಬ್ಬರು ಪಂಡಿತರಿದ್ದಾರೆ ಸರ್, ಅವರು ಎಂಥ ಕ್ಯಾನ್ಸರ್ನ ಗುಣ ಮಾಡ್ತಾರೆ ಅಂತ. ನಾನು ಹೇಳಿದೆ, ನೀನು ಹೇಳಿದ್ರು ಒಳ್ಳೇದು, ನಾನು ನಂಬ್ತೇನೆ. ಆದರೆ ಆ ಪಂಡಿತರನ್ನು ನಾನು ನೋಡಬೇಕು, ನಾನು ತಿಳ್ಕೊಳ್ಬೇಕು, ಇಲ್ಲದೆ ನಾನು ನಂಬೋದಿಲ್ಲ. ಅದು ಹೌದಾ ಅಂತ ಹೇಳಿದ್ರೆ ನಾವು ಅದನ್ನು ಅಥೆಂಟಿಕೇಟ್ ಮಾಡ್ಬೋದು, ನಮ್ಮ ಹತ್ರ ಲ್ಯಾಬೊರೇಟರಿ ಉಂಟು, ಅದನ್ನು ಹುಡುಕ್ಬೋದು. ಇಂಥ ಒಂದು ಮನೋಭಾವ ನಮ್ಮಲ್ಲಿ ಬೆಳೀಬೇಕು. ಯಾರಾದರೂ ಬಂದು ಇದು ಹಾಲು ಡಾಕ್ಟ್ರೆ ಕುಡೀರಿ ಅಂತ ಏನು ನಿಮಗೆ ಇದು ಫಿನೈಲ್ ಕೊಟ್ಟರೆ ಅದನ್ನು ಕುಡಿದ್ರೆ ಇನ್ನೇನಾಗ್ತದೆ, ಅದು ಹಾಲು ಅಂತ ನೋಡ್ಕೊಳ್ಬೇಕಲ್ಲ. ಹಾಗಾಗಿ ಬಿಳಿ ಇದ್ದದೆಲ್ಲ ಹಾಲಲ್ಲ, ಎಲ್ಲರೂ ಹೇಳೋದೆಲ್ಲ ಸತ್ಯ ಅಲ್ಲ. ಹಾಗಾಗಿ ಮನೆ ಮದ್ದು ಅದು ಇದೆಲ್ಲ ಮಾಡುವಾಗ ಸ್ವಲ್ಪ ಜಾಗೃತಿ ಇರಬೇಕು. ಅದು ಮಕ್ಕಳಿಗೆ ಮಾಡೋದಾದ್ರೆ ಸ್ವಲ್ಪ ಜಾಗೃತಿ ಇರಬೇಕು. ಯಾಕಂದರೆ ಏನಾದ್ರು ತಪ್ಪು ಮಾಡಿದರೆ ಆ ಮಗುವಿಗೆ ಮತ್ತೆ ಅದನ್ನು ತೆಗೀಲಿಕ್ಕಾಗೋದಿಲ್ಲ. ಓಕೆ ಡಾಕ್ಟರ್, ಕೊನೆಯದಾಗಿ ಜಾಂಡೀಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಶುರುವಿಗೆ ಜಾಂಡೀಸ್ ಬರದಾಗೆ ನೋಡ್ಕೊಳ್ಳಿ. ಆಹಾರದಲ್ಲಿ, ನಿಮ್ಮ ನೈರ್ಮಲ್ಯದಲ್ಲಿ. ಇದು ಕಂಟೇಜಿಯಸ್ ಡಿಸೀಸ್, ವೈರಲ್ ಜಾಂಡೀಸ್ ಕಂಟೇಜಿಯಸ್ ಡಿಸೀಸ್. ಯೂಶ್ವಲಿ ಆಹಾರದಿಂದ ಬರೋದು, ಇಲ್ಲ ಕಪ್ ಟು ಲಿಪ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ ನಾವು. ಅದನ್ನು ಜಾಗ್ರತೆ ಮಾಡ್ಕೊಳ್ಳಿ. ಬಂದ ನಂತರ ಏನು ಮಾಡೋದು ಬೇಡ, ಗಡಿಬಿಡಿ ಮಾಡಬೇಡಿ, ಸುಮ್ಮನೆ ಏನೋ ಔಷಧಿ ತಗೊಳ್ಬೇಡಿ, ಡಾಕ್ಟರ್ ಹತ್ರ ಹೋಗಿ